ನಮ್ಮ ತೆರಿಗೆ ನಮ್ಮ ಹಕ್ಕು ದೆಹಲಿಲೂ ಹೋಗಿ ಹೋರಾಟ ಮಾಡಿದ್ರು. ನಾನು ಮೊನ್ನೆ ಸದನದಲ್ಲೂ ಕೂಡ ಕೇಳಿದೆ ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, GST ಮುಖೇನ ಕೇಂದ್ರಕ್ಕೆ ಇವತ್ತು ಹಣ ಕೊಡ್ತಾ ಇರುವಂತದ್ದು, ತೆರಿಗೆ ಕೊಡ್ತಾ ಇರುವಂತದ್ದು. ಪಕ್ಕದ ಮಹಾರಾಷ್ಟ್ರನೂ ಕೊಡ್ತದೆ, ದೇಶದ ಎಲ್ಲ ರಾಜ್ಯಗಳು ಕೂಡ ಕೊಡ್ತಾ ಇದ್ದಾವೆ. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತೇಳಿ ಬೊಬ್ಬೆ ಹೊಡ್ಕೊಂಡು ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಇನ್ನೇನೂ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಮೊನ್ನೆ ತಾನೇ ಅಬಕಾರಿ ಸಚಿವರ ಬಗ್ಗೆ ಅವರ ಪುರಾಣ ಕೇಳಿದಿರಿ. ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳು ಇವರು ಎಲ್ಲರೂ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು. ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅವರ ಮುಖೇನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಬೊಬ್ಬೆ ಹೊಡಿತಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ನಾಳೆ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ತೆರಿಗೆದಾರರು, ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥವ್ರು ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥವ್ರು. 85-90% ಅಷ್ಟು ತೆರಿಗೆ ಬೆಂಗಳೂರು ಮಹಾನಗರದಿಂದ ಬರ್ತದೆ. ನಾಳೆ ದಿನ ಮುಖ್ಯಮಂತ್ರಿಗಳು ಮನೆ ಮುಂದೆ ಬೆಂಗಳೂರು ನಗರದವರು ನಾವೇ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥದ್ದು, ಅದರಿಂದ ಬರ್ತಕ್ಕಂಥ ಆದಾಯ ಬೆಂಗಳೂರಿಗೆ ಹಣವನ್ನು ಕೊಡಬೇಕು, ಬಿಜಾಪುರ ಕೊಡಬಾರ್ದು, ಗುಲ್ಬರ್ಗ ಕೊಡಬಾರ್ದು, ನಾಳೆ ಬಾಗಲಕೋಟೆ ಕೊಡಬಾರ್ದು ಅಂತ ಹೇಳಕ್ಕಾಗುತ್ತಾಗಾದ್ರೆ? ಅಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋದನ್ನು ಕೂಡ ಮರೆತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೇವೆ, ಇನ್ನೇನೂ ಕೂಡ ಮಾಡ್ತಾ ಇಲ್ಲ ಕಳೆದ 2.25 ವರ್ಷದಲ್ಲಿ.